ನಮಸ್ಕಾರ ಎಲ್ಲರೂ ಕೂಡ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ನಾನು. ಏನು ವಿಷಯ ಅಂತ ಹೇಳಿದರೆ, ಪಾಸ್ಪೋರ್ಟನ್ನು ನಾವು ಮಾಡಿಸ್ತೇವೆ. ಹೆಚ್ಚಾಗಿ ನಾವು ಪಾಸ್ಪೋರ್ಟನ್ನು ಬೇರೆ ಬೇರೆ ಏಜೆಂಟ್ ಕಡೆಯಲ್ಲಿ ಬೇರೆ ಬೇರೆ ಸೈಬರ್ ಸೆಂಟ್ರಲ್ಲಿ ಮಾಡ್ತೇವೆ, ನಿಮಗೆ ಗೊತ್ತಿರುವಂಥ ವಿಚಾರಗಳು. ಆದರೆ ಎಷ್ಟು ತಗೊಳ್ತಾರೆ ಅಮೌಂಟ್ ವಿಭಿನ್ನವಾಗಿರ್ತದೆ. ಕೆಲವು 3,000, 4,000, 5,000 ಇಷ್ಟೆಲ್ಲ ತಗೊಳ್ತಾರೆ. ಇಷ್ಟು ತಗೊಂಡೋದ ಮೇಲೆ ಸರಿಯಾದ ಇನ್ಫಾರ್ಮೇಶನ್ ಕೊಡಲ್ಲ, ಸಕಾಲದಲ್ಲಿ ಮಾಡಿ ಕೊಡಲ್ಲ. ಹಾಗಾಗಿ ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಏನಂತ ಹೇಳಿದ್ರೆ, ನಿಮಗೆಲ್ಲರೂ ಕೂಡ ನಿಮ್ಮ ಊರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ CSC ಕೇಂದ್ರ ಅಂತ ಇರ್ತದೆ. ಆ CSC ಕೇಂದ್ರದಲ್ಲಿ ಪಾಸ್ಪೋರ್ಟನ್ನು ಕೇವಲ 1,600ಕ್ಕೆ ಮಾಡಿಕೊಡ್ತಾ ಇದ್ದಾರೆ. ಹೆಚ್ಚಿನವರಿಗೆ ಈ ವಿಷಯ ಗೊತ್ತಿಲ್ಲ ಕಾಣ್ತದೆ. ಹಾಗಾಗಿ ಈ ವಿಷಯವನ್ನು ಇವತ್ತು ನಾನು ಹೇಳ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ, ಹೆಚ್ಚಿನವರಿಗೆ ಇದು ವಿಷಯ ಗೊತ್ತಿಲ್ಲ. ಹಾಗಾಗಿ ಪಾಸ್ಪೋರ್ಟನ್ನು ಮಾಡಿಸುವವರು ನಿಮ್ಮ ಊರಿನ ನಿಮ್ಮ ಪಕ್ಕದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸೇವಾ ಕೇಂದ್ರ CSC ಸೆಂಟರ್ ಇರ್ತದೆ, ಪ್ರತಿದಿನ ಓಪನ್ ಇರ್ತದೆ, ಅಲ್ಲಿ ಹೋಗಿ ಮಾಡಿಸ್ಬೋದಾಗಿದೆ. ಆದರೆ ದಾಖಲಾತಿಗಳು ಏನೆಲ್ಲ ಬೇಕು? ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್ ಬೇಕು, SSC ಮಾರ್ಕ್ಸ್ ಕಾರ್ಡ್ ಬೇಕು, ಫೋಟೋಸ್ ಬೇಕು, ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು. ಅದೆಲ್ಲವೂ ಕೂಡ ಈ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ಪಕ್ಕದ CSC ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನಾವು ಮಾಡ್ಬೋದಾಗಿದೆ. ಹಾಗಾಗಿ ಇದೆಲ್ಲವೂ ದಾಖಲಾತಿಗಳು ಒರಿಜಿನಲ್ ಬೇಕಾಗ್ತದೆ, ಒಂದು ಸೆಟ್ ಜೆರಾಕ್ಸ್ ಕೂಡ ಬೇಕಾಗ್ತದೆ. ಇದನ್ನು ನೀವು ತಗೊಂಡು ಹೋದರೆ CSC ಸೇವಾ ಕೇಂದ್ರದಲ್ಲಿ ಮಾಡಿಕೊಡ್ತಾರೆ. ಹೋಗುವಾಗ ಮೊಬೈಲ್ ಇರಬೇಕಾಗತ್ತೆ, ಆಧಾರಿಗೆ ಲಿಂಕ್ ಆಗಿರುವಂತಹ ಮೊಬೈಲನ್ನೇ ತಗೊಂಡು ಹೋಗಬೇಕಾಗತ್ತೆ. ಎಲ್ಲವೂ ಪೇಮೆಂಟ್ ಆದ ಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಹಾಗೂ ನಿಮ್ಮ ಇಮೇಲ್ ID ಕೂಡ ಒಂದು ಮೆಸೇಜ್ ಬರುತ್ತೆ. 5 ದಿನದಲ್ಲಿ ನೀವು ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡಿಸ್ಬೇಕಾಗತ್ತೆ. ಅಂದರೆ ನಿಮ್ಮ ಪಕ್ಕದಲ್ಲೇ ಇರ್ತದೆ. ಈಗ ಮೈಸೂರಿಗೆ ಬಂದರೆ ಇಲ್ಲಿ ಊಟಗಲ್ಲಿ ಅಂತ ಏರಿಯಾ ಇದೆ. ಊಟಗಲ್ಲಿ ಇದರಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಪೋಸ್ಟ್ ಆಫೀಸ್ ಇದೆ. ಆ ಪೋಸ್ಟ್ ಆಫೀಸಲ್ಲಿ ಅದು ಟೈಮಿಂಗ್ಸ್ ನಿಮಗೆ ಮೆಸೇಜ್ ಬಂದಿರ್ತದೆ. ಆ ಮೆಸೇಜ್ ಪ್ರಕಾರ ನೀವು ಹೋಗಿ ಅಲ್ಲಿ ಅಡ್ಮಿಷನ್ ತಗೊಂಡು ನಿಮ್ಮೆಲ್ಲ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿ ಪ್ರೊಸೆಸನ್ನು ಮಾಡ್ತಾರೆ. ಪ್ರೊಸೆಸ್ ಆದ ಕೂಡಲೇ ನಂತರ ಏನು ಮಾಡಬೇಕು? ನಂತರ ನಿಮ್ಮ ಊರಿನ ಪೊಲೀಸ್ ಸ್ಟೇಷನಿಗೆ 5 ದಿನದ ಒಳಗೆ ಅವ್ರು ಫೋನ್ ಮಾಡ್ತಾರೆ. ಅಡ್ರೆಸ್ ಎಲ್ಲ ಕರೆಕ್ಟ್ ಇದ್ದರೆ ಅವರಿಗೆ ಫೋನ್ ಮಾಡ್ತಾರೆ. ನಾವು ಹೋಗಬೇಕಾಗತ್ತೆ. ಹೋಗುವ ಸೇಮ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, SSC ಮಾರ್ಕ್ಸ್ ಕಾರ್ಡ್, ಮ್ಯಾರೇಜ್ ಸರ್ಟಿಫಿಕೇಟ್, ಫೋಟೋ, ಈ ಎಲ್ಲ ದಾಖಲಾತಿಗಳನ್ನ ಒರಿಜಿನಲ್ ಮತ್ತು ಜೆರಾಕ್ಸ್ ಅನ್ನು ತಗೊಂಡು ಹೋಗ್ಬೇಕಾಗತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇಬ್ರು ಶ್ಯೂರಿಟಿ ಬೇಕಾಗ್ತದೆ. ಶ್ಯೂರಿಟಿ ಅವರ ಆಧಾರ್ ಕಾರ್ಡ್ಗಳು ಬೇಕಾಗ್ತದೆ, ಜೆರಾಕ್ಸ್ ಬೇಕಾಗತ್ತೆ. ಅದನ್ನ ಸೈನನ್ನು ಹಾಕಿ ಅವರಿಗೆ ಕೊಡಬೇಕಾಗತ್ತೆ. ಅವ್ರು ಕೊಟ್ಟು ರಿಕ್ವೆಸ್ಟ್ ಮಾಡಿ ಆಧಾರ್ ಪ್ರೊಸೆಸ್ ಮಾಡ್ತಾರೆ. ಇಷ್ಟು ಇರುವಂಥದ್ದು. ಹಾಗಾಗಿ ಯಾರೆಲ್ಲ ಪಾಸ್ಪೋರ್ಟು ಮಾಡಿಸ್ಲಿಕ್ಕೆ ಬೇರೆ ಬೇರೆ ಕಡೆ ಹೋಗುವಂತಹ ಸನ್ನಿವೇಶಗಳಿಲ್ಲ, ಯಾಕಂದರೆ ನಿಮ್ಮ ಪಕ್ಕದಲ್ಲಿರುವಂಥ CSC ಸೇವಾ ಕೇಂದ್ರಕ್ಕೆ ಹೋಗಿ ಭಾರಿ ಕಡಿಮೆ ಖರ್ಚಲ್ಲಿ 1,600ಕ್ಕೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ.